ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಈ ವಿಡಿಯೋದಲ್ಲಿ ವಿಡಿಯೋ ಕಡೆಯಿಂದ ಒಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ. ಮಾಲ್ ಪ್ರಾಕ್ಟೀಸ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಎನ್ಕ್ವೈರಿ ಅನ್ನೋದನ್ನು ಕಂಡಕ್ಟ್ ಮಾಡ್ತಿದ್ದಾರೆ ವಿಡಿಯೋರು. ಸೊ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮೊದಲಿಗೆ ಮಾಲ್ ಪ್ರಾಕ್ಟೀಸ್ ಕೇಸಸ್ ಆಫ್ UG PG ಇವನ್ ಸೆಮಿಸ್ಟರ್ ಜೂನ್-ಜುಲೈ 2026 ಎಕ್ಸಾಮಿನೇಷನ್ ಅವ್ರಿಗೆ. ಓಕೆ, ಸ್ಟೂಡೆಂಟ್ಸ್ ಆಫ್ ಕಾಲೇಜಸ್ ಕಮ್ಮಿಂಗ್ ಅಂಡರ್. ಸೊ ಯಾವ್ಯಾವ ರೀಜನ್ ಅಂದರೆ ಬೆಳಗಾವಿ ರೀಜನ್, ಬೆಂಗಳೂರು ರೀಜನ್, ಕಲಬುರಗಿ ರೀಜನ್ ಮತ್ತು ಮೈಸೂರು ರೀಜನ್, 4 ರೀಜನ್ಸ್ ಸ್ಟೂಡೆಂಟ್ಸ್. ನಿಮ್ಗೆ ಏನಾದರೂ ಮಾಲ್ ಪ್ರಾಕ್ಟೀಸ್ ಕೇಸಸ್ ಇತ್ತಂದರೆ ನೀವು ಅಟೆಂಡ್ ಆಗ್ಬೋದು. ಓಕೆ, ಸೊ ಪ್ಲೇಸ್ ಆಫ್ ರಿಪೋರ್ಟಿಂಗ್ ಅಂತ ಏನು ಕೊಟ್ಟಿದ್ದಾರೆ, VTU ಹೆಡ್ ಕ್ವಾರ್ಟರ್ಸ್ ಬೆಳಗಾವಿಯಲ್ಲಿ ನೀವು ಅಟೆಂಡ್ ಆಗಬೇಕಾಗುತ್ತೆ. ಆ್ಯಂಡ್ ಡೇಟ್ ಆ್ಯಂಡ್ ಟೈಮ್ ಆಫ್ ರಿಪೋರ್ಟಿಂಗ್ ಇದೆ 19th August 2026 ವೆಡ್ನಸ್ಡೇ at 11 AM. ಓಕೆ, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಟು ಬಿ ಅಪಿಯರ್ಡ್ ಬಿಫೋರ್ ದ ಕಮಿಟಿ ಈಸ್ ಎನ್ಕ್ಲೋಸ್ಡ್. ಸೊ ಕಮಿಟಿ ಎನ್ಕ್ಲೋಸ್ ಆಗಿಂತ ಮುಂಚೆನೇ ನೀವು ಅಪಿಯರ್ ಆಗಬೇಕಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 5 ಪಾಯಿಂಟ್ಸ್ ಇದಾವೆ. ನಾನು ನಿಮಗೆ ಪ್ರತಿಯೊಂದು ಸಿಂಪಲ್ ಆಗಿ ತಿಳಿಸ್ತೀನಿ, ಸೊ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಮೊದಲನೇದು, ದ ಎನ್ಕ್ವೈರಿ ವಿಲ್ ಬಿ ಕಂಡಕ್ಟೆಡ್ ಆಫ್ಲೈನ್. ಇದು ಆನ್ಲೈನ್ ಇರಲ್ಲ, ಆಫ್ಲೈನ್ ಕಂಡಕ್ಟ್ ಮಾಡ್ತಾರೆ ಎನ್ಕ್ವೈರಿ ಅನ್ನೋದು. ಓಕೆ, ದ ಸ್ಟೂಡೆಂಟ್ಸ್ ಆರ್ ಇನ್ಫಾರ್ಮ್ಡ್ ಅಟೆಂಡ್ ದ ಎನ್ಕ್ವೈರಿ ವಿತೌಟ್ ಫೇಲ್. ಕಂಪಲ್ಸರಿ ಅಟೆಂಡ್ ಆಗಲೇಬೇಕು. ಒಂದು ವೇಳೆ ನೀವು ಫೇಲ್ ಆದರೂ ಕೂಡ ಅಟೆಂಡ್ ಆಗೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಒಂದು ಆ್ಯಕ್ಷನ್ ಅದನ್ನು ತೊಗೊತಾರೆ, ಸೀರಿಯಸ್ ಆ್ಯಕ್ಷನು. ಸೊ ಅದೇನು ತೊಗೋತಾರೋ ವಿಡಿಯೋರ ಮೇಲೆ ಬಿಟ್ಟಿದ್ದು. ಓಕೆ, ಅದಾದಮೇಲೆ ಸ್ಟೂಡೆಂಟ್ಸ್ ಶುಡ್ ಅಪಿಯರ್ ಇನ್ ದ ಅಬೋವ್ ಸೇಡ್ ಅಡ್ರೆಸ್ 1 hour ಬಿಫೋರ್ ಅಂತಿದೆ. ಸೊ ಈ ಒಂದು ವಿಡಿಯೋ ಹೆಡ್ ಕ್ವಾರ್ಟರ್ಸ್ಗೆ ಆ್ಯಂಡ್ 11 AM ಏನಿದೆ, ಸೊ ನೀವು 10 AM ನೀವು ಅಲ್ಲಿ ಅಪಿಯರ್ ಆಗಬೇಕು ಅಂತ ಕೊಟ್ಟಿರ್ತಾರೆ. ಸೊ 9:30 ಹೋದ್ರೇ ಬೆಸ್ಟ್ ಅನ್ಕೊತೀನಿ ನಾನು ನಿಮಗೆ. ಆದಷ್ಟು ಬೇಗನೆ ಹೋಗ್ರಿ. ಓಕೆ, ಸೊ ನೆಕ್ಸ್ಟ್, ಅಪಿಯರಿಂಗ್ ಬಿಫೋರ್ ದ ಕಮಿಟಿ ಈಸ್ ಕಂಪಲ್ಸರಿ ಫಾರ್ ಆಲ್ ಸ್ಟೂಡೆಂಟ್ಸ್ ಬುಕ್ಡ್ ಅಂಡರ್ ಮಾಲ್ ಪ್ರಾಕ್ಟೀಸ್. ಸೊ ಮಾಲ್ ಪ್ರಾಕ್ಟೀಸಲ್ಲಿ ಯಾರ್ಯಾರು ಬುಕ್ ಆಗಿರ್ತೀರ ನೀವು ಕಂಪಲ್ಸರಿ ಈ ಒಂದು ಎನ್ಕ್ವೈರಿಗೆ ಅಪಿಯರ್ ಆಗಲೇಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ 4th ಪಾಯಿಂಟ್, ದ ಸ್ಟೂಡೆಂಟ್ಸ್ ಆರ್ ಇನ್ಫಾರ್ಮ್ಡ್ ದಟ್ ಇನ್ ಕೇಸ್ ದ ಎನ್ಕ್ವೈರಿ ಈಸ್ ನಾಟ್ ಕಂಪ್ಲೀಟೆಡ್ ಆನ್ ಅಬೋವ್ ಸೆಡ್ ಡೇಟ್, ದ ಎನ್ಕ್ವೈರಿ ವಿಲ್ ಬಿ ಕಂಟಿನ್ಯೂಡ್ ಆನ್ ನೆಕ್ಸ್ಟ್ ಡೇ. ದ ಸ್ಟೂಡೆಂಟ್ಸ್ ನೀಡ್ ಟು ಸ್ಟೇ ಬ್ಯಾಕ್, ದ ಎಕ್ಸ್ಪೆನ್ಸಸ್ ವಿಲ್ ಬಿ ನಾಟ್ ಬಿಯರ್ ಬೈ ದ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಹಂಗಂತಂದರೆ ಒಂದು ವೇಳೆ ಎನ್ಕ್ವೈರಿ ಆ ಒಂದು ಡೇಟಲ್ಲಿ ಕಂಪ್ಲೀಟ್ ಆಗಿಲ್ಲಪ್ಪ ಅಂತಂದರೆ, ಬೇರೆ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ನಿಮ್ದು ಆಗಿಲ್ಲ ಅಂತಂದರೆ ನೀವು ಅಲ್ಲೇ ಇರಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಡೇ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಅಲ್ಲಿ ಏನಿರ್ತೀರ, ಹೋಟೆಲಲ್ಲಿ, ಲಾಡ್ಜಲ್ಲಿ ಏನಿರ್ತೀರ ರೂಮಲ್ಲಿ, ಅದಕ್ಕೆ ವಿಡಿಯೋರು ಏನು ಪೇ ಮಾಡಲ್ಲ. ಸೊ ನೀವೇ ನಿಮ್ಮ ಸ್ವಂತ ದುಡ್ಡಿಂದನೇ, ಪರ್ಸ್ನಲ್ ರೊಕ್ಕದಿಂದನೇ ನೀವು ಅಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಅದನ್ನು ಕೂಡ ಕೊಟ್ಟಿರ್ತಾರೆ. ಓಕೆ, ಅದಾದಮೇಲೆ ಸ್ಟೂಡೆಂಟ್ಸ್ ಮಸ್ಟ್ ಅಪಿಯರ್ ಬಿಫೋರ್ ದ ಕಮಿಟಿ ಅಲಾಂಗ್ ವಿತ್ ID ಕಾರ್ಡ್ ಇಶ್ಯೂಡ್ ಬೈ ಕಾಲೇಜ್ ವಿತ್ ಪೇರೆಂಟ್ಸ್. ಓಕೆ, ID ಕಾರ್ಡ್ ಇಶ್ಯೂ ಮಾಡಿರ್ತಾರಲ್ಲ ಕಾಲೇಜವರು, ಆ ಒಂದು ID ಕಾರ್ಡ್ನ ತೊಗೊಂಡೋಗ್ಬೇಕು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆಗೆ ಹೋಗಬೇಕು. ಇದನ್ನು ಬೋಲ್ಡ್ ಮಾಡಿ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ ಇದು ಕಂಪಲ್ಸರಿ ರೂಲ್. ಸೊ ID ಕಾರ್ಡು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಲೇಬೇಕು ನೀವು. ಆ್ಯಂಡ್ ದ ಪ್ರಿನ್ಸಿಪಲ್ ಆಫ್ ಏನು ಕೊಟ್ಟಿದ್ದಾರೆ, ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಕೇಸಸ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿರಿ ಆ್ಯಂಡ್ ಅಪಿಯರ್ ಆಗಬೇಕಂತ ಹೇಳ್ರಿ ಅಂತ ಕೊಟ್ಟಿರ್ತಾರೆ ಪ್ರಿನ್ಸಿಪಲ್ ಅವ್ರಿಗೆ. ಓಕೆ, ಸೊ ಈ 5 ಪಾಯಿಂಟ್ಗಳೇ ನಿಮಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನು 6 ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ, ಇದು ಬೈ ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದೆ, ಬಟ್ ಟೋಟಲ್ ಇರೋದು 5 ಪಾಯಿಂಟ್ಸ್ ಮಾತ್ರ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಸರ್ಕಲಲ್ಲಿ ಏನಿದೆ ಅಂತ ನಾನು ನಿಮಗೆ ಭಾಳ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.